ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಶಿರ್ಡಿದು ಒಂದು ಪ್ಲಾನ್ ಹೇಳಿದೆ. ಅದಾದಮೇಲೆ ನಾನು ರೂಮ್ ಬುಕ್ಕಿಂಗ್ ಎಲ್ಲ ಹೇಳಿದೆ. ನೋಡಿ, ಇದು ಶಿರ್ಡಿಯಿಂದ ನಮಗೆ ಹೊರಡುವಂಥ ಟೈಮು. ಸೊ ಇಲ್ಲಿ ನಾವು ಶನಿ ಸಿಂಗ್ನಾಪುರಕ್ಕೆ ಹೊರಡಬೇಕಾದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ ಕೂಡ 5 hours ಜರ್ನಿ ಆಗುತ್ತೆ. ಈ ಒಂದು TTಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 200 rupees ಆಗುತ್ತೆ. ತುಂಬಾ ಚೆನ್ನಾಗಿರುವಂಥ ಜರ್ನಿ ಅಂತಲೇ ಹೇಳ್ಬೋದು. ಇಲ್ಲಿಂದ ನಿಮಗೆ ಸ್ಟಾರ್ಟಿಂಗ್ ನಿಮಗೆ 72 kilometers ಆಗುತ್ತಲ್ವಾ. ಸೊ 5 hours ಜರ್ನಿಯಲ್ಲಿ ಒಬ್ಬೊಬ್ಬರಿಗೆ 200 ರೂಪಾಯಿನ ಚಾರ್ಜ್ ಕೂಡ ಮಾಡ್ತಾರೆ. ಇನ್ನು ನೀವು ದೇವಸ್ಥಾನದಿಂದ ಹೋದರೆ, ಶಿರ್ಡಿಲಿ ಹೋದ್ರೆ ನೀವು ಲೆಂಡಿ ಗಾರ್ಡನ್ ಅಂತ ಬರುತ್ತೆ. ತುಂಬಾನೇ ಚೆನ್ನಾಗಿರುವಂತ ವಾತಾವರಣ. ಸಾಯಿಬಾಬಾ ಅವರು ಅಡಿಗೆ ಮಾಡ್ತಾ ಇರೋದು, ನೀರಿಂದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇರುವಂತ ಒಂದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಅದು ಕೂಡ ಮಿಸ್ ಮಾಡ್ತೀನಿ ನೋಡಿ. ಯಾಕಂದ್ರೆ ತುಂಬಾ ಅವಸರವಾಗಿ ಎಲ್ಲೂ ಕೂಡ ನೀವು ಜರ್ನಿ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಟೈಮ್ ತಗೊಂಡು ನೀವು ಪ್ರತಿಯೊಂದು ಪ್ಲೇಸ್ಗಳನ್ನು ಕೂಡ ನೀವು ಕವರ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ಒಂದು ಲೆಂಡಿ ಗಾರ್ಡನ್ ನಾನು ಕವರ್ ಮಾಡಲಿಲ್ಲ ನಾನು, ಹಾಗಾಗಿ ಅದ್ರದ್ದು ವಿಡಿಯೋ ಕೂಡ ಹಾಕಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಅದ್ರದ್ದು ಕೂಡ ನಾನು ಒಂದು ವಿಡಿಯೋನ ಕೂಡ ಹಾಕ್ತೀನಿ. ಸೊ ಇಲ್ಲಿ ನಿಮಗೆ ಟೋಟಲಿ ನಿಮಗೆ ಒಂದು TTಯಲ್ಲಿ 18ರಿಂದ 20 ಜನ ಕುತ್ಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಆ TT ಫಿಲ್ ಆಗೋವರೆಗೂ ಕೂಡ ಇವ್ರು ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಅದು 1/2 hour ಆಗಿರ್ಬೋದು, 1 hour ಆಗಿರ್ಬೋದು. ಬಟ್ ನಿಮಗೆ ಸಂಜೆ ಹೊತ್ತು ಕರ್ಕೊಂಡು ಹೋಗೋದ್ರಿಂದ ಒಂದು 6 ಗಂಟೆಗೆ ನಿಮಗೆ ಒಂದು ಆರತಿ ಟೈಮ್ ಅಂತ ಮಾಡ್ತಾರೆ ಶನಿ ಸಿಂಗ್ನಾಪುರದಲ್ಲಿ. ಹಾಗಾಗಿ ಅವರು ಆ ಒಂದು ಟೈಮಿಂಗ್ಸ್ ಪಿಕಪ್ ಮಾಡೋದಕ್ಕೋಸ್ಕರ ಇಲ್ಲಿಂದ 4:15 ಬಿಟ್ರೆ ಅಲ್ಲಿ ಸಂಜೆ 6 ಗಂಟೆಗೆ ನಾವು ರೀಚ್ ಆಗ್ಬೋದು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ನಾನು 3 ಗಂಟೆಗೆ ಹೋಗಲು ನಿಂತಿದ್ರು ಕೂಡ ನಮಗೆ 4:15ಗೆ ಅದು ಗಾಡಿ ಹೊರಟಿದ್ದು. ಸೊ ಇಲ್ಲಿಂದ ಗಾಡಿ ಹೊರಟ ಮೇಲೆ ನಮಗೆ ಟೋಟಲಿ ನಮ್ಗೆ ಅಲ್ಲಿ ಹೋಗಿ ರೀಚ್ ಆಗೋಕ್ಕೆ 6 o'clock ಆಗ್ಬಿಡುತ್ತೆ. ಆ ಟೈಮಲ್ಲಿ ನಿಮಗೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಅಲ್ಲಿ ಒಂದು ಹೈವೇ ಬರುತ್ತೆ. ಈ ಒಂದು ಹೈವೇಲಿ ಏನು ಮಾಡ್ತಾರೆ, ಈಗ ನಾವು ನೇಗಿಲನ್ನ ಕಟ್ಬಿಟ್ಟು ಯಾವ ರೀತಿ ನಾವು ಉಳ್ತೀವೋ ಆ ರೀತಿಯಾದಂಥ ಒಂದು ದನಗಳೇನು ಬರುತ್ತೆ, ಆ ದನಗಳನ್ನ ಇವ್ರೇನು ಮಾಡ್ತಾರೆ, ಒಂದು ನೇಗಿಲ್ ಥರ ಇರುತ್ತೆ, ಆ ಒಂದು ಕಟ್ಬಿಟ್ಟು ಅಲ್ಲಿಂದ ಅದರಿಂದ ಶುಗರ್ ಕೇನ್ ಅಂದರೆ ಒಂದು ಕಬ್ಬಿನ ರಸವನ್ನು ತೆಗಿತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕೂಡ ಒಂದು ಹೈವೇಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೊಂದು 50ರಿಂದ 100 ಅಂಗಡಿಗಳು ಸಿಗ್ಬೋದು. ಬಟ್ ಈ TT ಅವರು ಯಾವುದಕ್ಕೆ ಅವರು ಕನೆಕ್ಟ್ ಆಗಿರ್ತಾರೋ ಆ ಒಂದು ಶಾಪ್ಗೆ ಕರ್ಕೊಂಡೋಗಿ ಅಲ್ಲಿ ಅವರು ನಮ್ಮನ್ನ ಒಂದು 10 ನಿಮಿಷ ವೆಯ್ಟ್ ಮಾಡಿಸಿ ಅಲ್ಲಿ ನಿಮಗೆ ಒಂದು ಜ್ಯೂಸಿನ ಒಂದು ವ್ಯವಸ್ಥೆನೂ ಕೂಡ ಮಾಡಿಸ್ತಾರೆ. ಒಂದು ಜ್ಯೂಸ್ ನಿಮಗೆ 30 rupees ಆಗುತ್ತೆ ಫ್ರೆಂಡ್ಸ್. ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಜರ್ನಿಯಲ್ಲಿ ನಮಗೆ ಒಂದು ನೀರಿನ ಅವಶ್ಯಕತೆ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ವಾತಾವರಣನೂ ಕೂಡ ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗೆ ಆಡೋದಕ್ಕಂತೂ ತುಂಬಾ ಎಕ್ಸಲೆಂಟ್ ಆಗಿರುವಂಥ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಒಂದು 10 ನಿಮಿಷದಷ್ಟಲ್ಲಿ ಈ ಒಂದು ಪ್ಲೇಸ್ನ ನಾವು ಕವರ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ಇವಾಗ ನೋಡ್ತಾ ಇದ್ರಲ್ಲ, ಈ ಜಾಗದಲ್ಲಿ ನಿಮಗೆ ಒಂದು ಜ್ಯೂಸ್ ಮಾಡಿ ಹಾಗೆ ಇಲ್ಲೊಂದು ಬೋಟಿ ಪ್ಯಾಕೆಟ್ ಕೊಡ್ತಾರೆ. ನಾರ್ಮಲ್ ಆಗಿ ಅದು 5 rupees ಇರುವಂಥದ್ದನ್ನು 10 rupees ಮಾಡ್ತಾರೆ. ಹಾಗೆ ಇಲ್ಲಿ ನಿಮಗೆ ಬೆಲ್ಲದ ಪೌಡರ್ನ ಒಂದು ಬಾಕ್ಸ್ ರೀತಿಲಿ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆ ರೀತಿನ ನೀವು ತಗೊಳ್ಳೋದಾದ್ರೆ ಸೊ ಅದಕ್ಕೆ ಇಷ್ಟು ಅಂತ ಒಂದು ಪ್ರೈಸಸ್ ಇರುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ತಗೊಳ್ಬೋದು. ಇನ್ನು ಹಪ್ಪಳದ ಪ್ಯಾಕೆಟ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ನೀವು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಈ ರೀತಿಯಾದಂಥ ಒಂದು ಚಾರ್ಜಸ್ ಇರುತ್ತೆ. 5 rupees per head ಇರುತ್ತೆ. ಅದನ್ನ ಎಲ್ಲರೂ ಕೂಡ TTಯಲ್ಲಿ ಇರೋರು ಮಾತ್ರನೇ ಕೊಡಬೇಕು. ಸೊ ಈ TT ಡ್ರೈವರೇ ಆಗಲಿ ಯಾರು ಕೂಡ ಕೊಡೋದಿಲ್ಲ. TTಯಲ್ಲಿ ನೀವು ತಗೊಳ್ಬೇಕಾಗುತ್ತೆ. ಟೋಟಲಿ 200 ಪ್ಲಸ್ ಇದೊಂದು 5 ರೂಪಾಯಿ, 205 ರೂಪಾಯಿ ನಿಮಗೆ ಒಬ್ಬರಿಗೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮಗೆ ಅಲ್ಲಿ ನಿಮಗೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಏನಿದೆ ಅಂದರೆ ಪಾರ್ಕಿಂಗ್ ಪ್ಲೇಸ್ ಏನಿದೆ, ಆ ಪಾರ್ಕಿಂಗ್ ಪ್ಲೇಸಲ್ಲಿ ನಿಮಗೆ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಿಮಗೆ ಬೇಕಾಗಿರುವಂಥ ಭಾಷೆಗಳೆಲ್ಲರೂ ಕೂಡ ಇರ್ತಾರೆ. ಕನ್ನಡ, ಇಂಗ್ಲೀಷ್, ತಮಿಳು, ತೆಲುಗು, ಮಲಯಾಳಂ ಎಲ್ಲ ರೀತಿಯವರು ಇರ್ತಾರೆ. ಅವರು ನಿಮಗೆ ಪೂಜಾ ಸಾಮಾನುಗಳನ್ನ ನಿಮಗೆ ಗೈಡ್ ಕೂಡ ಮಾಡ್ತಾರೆ. ತಗೊಳ್ಳೋರು ತಗೊಳ್ಬೋದು, ಇಲ್ಲದಿದ್ದವ್ರು ಇರ್ಬೋದು. ಬಟ್ ನಾನು ಇಲ್ಲಿ ಜಸ್ಟ್ ಪೂಜಾ ಸಾಮಾನು ಕೊಟ್ಟರು ಕೂಡ ಪೂಜೆ ಮಾಡೋದಿಲ್ಲ. ಹಾಗಾಗಿ ನಾನಿಲ್ಲಿ 450 ml ಇರುವಂಥ ಎಳ್ಳೆಣ್ಣೆನ ನಾನು 150 rupees ಹೇಳಿದ್ರು ಅದನ್ನು ಕೂಡ ತಗೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪೂಜಾ ಸಾಮಾನು ಇರುವಂಥ ಒಂದು ಪಾರ್ಕಿಂಗ್ ಪ್ಲೇಸು. ಇಲ್ಲಿಂದ ನಾವು ಎಂಟ್ರೆನ್ಸಿಗೆ ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲೇ ಕೈ ಕಾಲೆಲ್ಲ ತೊಳ್ಕೊಳ್ಳೋದಕ್ಕೆ ಹೇಳ್ತಾರೆ. ಇಲ್ಲಿ ತೊಳೆದ ನಂತರ ನಾವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಮಾಡಬೇಕು. ಈ TTಲೇ ನೀವು ಆದಷ್ಟು ನಿಮ್ಮ ಸ್ಲಿಪ್ಪರ್ಗಳನ್ನ, ಇಲ್ಲ ನೀವು ಓನ್ ಕಾರ್ಗಳಲ್ಲಿ ಬಂದರೆ ಅಲ್ಲೇ ಸ್ಲಿಪ್ಪರ್ಗಳನ್ನ ಬಿಟ್ಬಿಟ್ಟು ಹೊರಟ್ರೆ ತುಂಬಾನೇ ಅನುಕೂಲ ಫ್ರೆಂಡ್ಸ್. ಇವಾಗ ನಾವು ಹೋಗ್ತಾ ಇರುವಂಥದ್ದು ಶನಿ ಸಿಂಗ್ನಾಪುರ. ಸೊ ಇವಾಗ ನಾವು ಬಂದಿರೋದು ಫ್ರೆಂಡ್ಸ್, ಇವಾಗ ಶನಿ ಸಿಂಗ್ನಾಪುರಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ನಾವು ಬಂದಾಗ 5 ವರ್ಷದ ಹಿಂದೆ ಅಂತ ಏನು ಡೆವಲಪ್ ಆಗಿರಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ, ತುಂಬಾ ಚೆನ್ನಾಗಿದೆ.
ಫ್ರೆಂಡ್ಸ್, ಇವಾಗ ನಾವು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಕೂಡ ಈ ಒಂದು ಆರ್ಚ್ ಮಾಡೋದಕ್ಕೆ ಇನ್ನೂ ಕೂಡ ಡೆವಲಪ್ ಮಾಡ್ತಾನೆ ಇದ್ದಾರೆ. ತುಂಬಾ ಚೆನ್ನಾಗಿರುವಂಥದ್ದು. ಮತ್ತು ನಿಮಗೆ ವೇ ಟು ಟೆಂಪಲ್ ಅನ್ನೋದು ಒಂದು ಪೂರ್ತಿ ಡೀಟೇಲ್ಸ್ಗಳನ್ನು ಹಾಕಿರ್ತಾರೆ. ನಾವು ಈ ಒಂದು ಎಳ್ಳೆಣ್ಣೆನ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಳ್ಳೆಣ್ಣೆ ಪ್ರಿಯ ಆಗಿರೋದ್ರಿಂದ ಸೊ ಅದನ್ನು ಕೂಡ ನೀವು ಕೊಟ್ಟರೆ ತುಂಬಾ ಒಳ್ಳೆಯದು. 150 ರುಪೀಸ್ಗೆ ನನಗೆ ಇದು ಬಂತು. ಎಂಟ್ರೆನ್ಸಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ದೊಡ್ಡದಾಗಿದೆ. ಮತ್ತು ಇನ್ನು ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಎಲ್ಲರೂ ಕೂಡ ಹೋಗುವಂಥ ಒಂದು ಜಾಗನೂ ಕೂಡ ಇರುತ್ತೆ. ತುಂಬಾ ಎಷ್ಟು ಸ್ಪೇಸಿಯಸ್ ಆಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಡೆವಲಪ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ನಾವು ನೋಡಿದ್ದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಅಂತ ಅನ್ನಿಸ್ತು. ಇಲ್ಲಿ ನಿಮಗೆ ಸಂಜೆ 6 ಗಂಟೆಗೆ ಒಂದು ಆರತಿ ಟೈಮು, ಕ್ಲೀನಿಂಗ್ ಕೂಡ ಮಾಡ್ಕೊತಾ ಇದ್ರು. ನಾವು ಆ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. ಅದರದ್ದು ಸಂಪೂರ್ಣವಾದ ವಿಡಿಯೋನ ನಾನು ಹಾಕಿದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ದೇವ ಶ್ರೀ ಭಗವಾನ್ ಶನಿ ಮಹಾತ್ಮ ಸ್ವಾಮೀಜಿಯವರ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಒಳ್ಳೆ ಒಂದು ಆರತಿನ ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಹಾಗೆ ಭಗವಾನ್ ಶ್ರೀ ಶನಿ ಮಹಾತ್ಮ ಸ್ವಾಮಿ ಅವರ ಕೃಪೆಗೆ ಕೂಡ ಪಾತ್ರರಾಗ್ತಾರೆ. ಸೊ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಎಳ್ಳೆಣ್ಣೆ ಏನು ತೊಗೊಂಡು ಬಂದಿದ್ವಿ ಅದನ್ನ ಡೈರೆಕ್ಟಾಗಿ ನೀವು ದೇವರಿಗೆ ಹಾಕೋದಾದ್ರೆ 500 ರುಪೀಸ್ ಇರುತ್ತೆ ದೇವರ ಹತ್ರದಲ್ಲಿ ಹಾಕೋದು. ಇಲ್ಲಾಂದ್ರೆ ಈ ರೀತಿಯಾದಂಥ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಈ ಒಂದು ಬಾಕ್ಸಲ್ಲಿ ಹಾಕಿದ್ರೆ ಇದು ಒಂದು ಪೈಪ್ ಮುಖಾಂತರ ದೇವರಿಗೆ ಅರ್ಪಿಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಕೂಡ ನಾವಿಲ್ಲಿ ಹಾಕ್ತಾ ಇದ್ದೀವಿ. ನೀವು ಬೇಕಾಗಿರುವಂಥ ನಿಮ್ಮ ಒಂದು ಪದ್ಧತಿ ಏನಿರುತ್ತೆ ಆ ರೀತಿಯಲ್ಲಿ ನೀವು ನೋಡಿಕೊಂಡು ನೀವು ಎಳ್ಳೆಣ್ಣೆನ ಇಲ್ಲಿ ಹಾಕ್ಬೋದು. ಕೆಲವೊಂದು ರೀತಿಯಲ್ಲಿ ಕೆಲವರು ಹಾಕ್ತಾರೆ. ಸೊ ನಾವಿಲ್ಲಿ ನಮ್ಮ ಒಂದು ರೀತಿಯಲ್ಲಿ ನಮ್ಮ ಒಂದು ಸಂಪ್ರದಾಯದ ಪ್ರಕಾರವಾಗಿ ನಾವಿಲ್ಲಿ ಹಾಕಿದ್ವಿ. ನೆಕ್ಸ್ಟು ಇಲ್ಲಿ ಒಂದು ಆರತಿ ಮಾಡೋದಕ್ಕೆ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಆ ಒಂದು ಪೂರ್ತಿಯಾದಂಥ ವಿಡಿಯೋನ ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ.
ಸೊ ಫ್ರೆಂಡ್ಸ್, ಇವಾಗ ಫೈನಲಿ ಆರತಿ ಎಲ್ಲ ಆಯಿತು. ಸೊ ಅದೆಲ್ಲ ಆದಮೇಲೆ ದೇವರ ಎದುರುಗಡೆನೇ ಇರುವಂಥ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಒಂದು ದರ್ಶನನ ತಗೊಳ್ತೀವಿ. ಈ ದರ್ಶನ ಎಲ್ಲ ಮುಗಿಸ್ಕೊಂಡಿದ ತಕ್ಷಣ ನಮಗೆ ಇಲ್ಲೊಂದು ಪ್ರಸಾದ ಅಂತ ಕೊಡ್ತಾರೆ, ಲಾಡು 20 ರೂಪಾಯಿಗೆ ಒಂದಿರುತ್ತೆ. ಇದನ್ನೆಲ್ಲ ನಾವು ತೊಗೊಂಡ್ಮೇಲೆ ನಾವು ಇಲ್ಲಿಂದ ನಾವು ಒಂದು 7 ಕಾಲಂಗೆ ಹೊರಟ್ರೆ ನಾವು ಶಿರ್ಡಿಗೆ ನಾವು 1.5 ಅವರ್ ಅಂದರೆ ಟೋಟಲಿ ನಮಗೊಂದು 8:30 9 o'clockಗೆಲ್ಲ ರೀಚ್ ಆಗ್ತೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅನುಕೂಲವಾಗಿರುತ್ತೆ, ಹಾಗೆ ನಿಮ್ಮ ಒಂದು ಟ್ರಿಪ್ಪಿಗೆ ತುಂಬ ಅನುಕೂಲವಾಗಿರುವಂಥ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಾಸಿಕ್ ಹಾಗೆ ಮಹಾರಾಷ್ಟ್ರದಲ್ಲಿರುವಂಥ ನಿಮಗೆ ನಾಸಿಕ್ ಆಗಲಿ ಹಾಗೆ ನಿಮಗೆ ತ್ರಯಂಬಕೇಶ್ವರದ ಡೀಟೇಲ್ಸ್ನು ಕೂಡ ಕೊಡ್ತೀನಿ. ಸೊ